ನಗೋಣ ಅದು ಬೇಕಾದಷ್ಟು ಖರ್ಚಾಗ್ಲಿ ವಿಧಾನಸೌಧ ನಾನ ಖರೀದಿ ಹಿಡಿತೀನಿ. ಯಾಕೆ ಹೊಡಿತೀವ? ನಾ ಯಾವಾಗ ಮಾಡ್ತೀನಿ ಅದನ್ನ ನನಗೆ ಮಾರು ಅಂತಂದ್ರೆ ಏನ ಬಂದೈತಿ ಇರ್ಲಿ ಅದು ನಮ್ದು ಇರ್ಲಿ. ಏನೋ ಮುಂದೊಂದ ಉದ್ದೇಶ ತಗೊಂಡೇವಿ ಇರ್ಲಿ ಯಾರು ನೀನು? ಯಾರ ಕಡೆ ಬಂದಿ ಅಂತ ಹೇಳ. ಗಂಡಿನ ಕಡೆನವನ ಹೆಣ್ಣಿನ ಕಡೆನವನ? ನೀನು ಊಟ ಮಾಡ್ತಿರ್ರಿ. ಮೊದ್ಲಾಗ ಹೇಳ್ಬೇಕು, ಆಮೇಲೆ ಉಣ್ಬೇಕು. ಉಂಟೇನೆ ಹೇಳಿ ಉಣ್ಣ. ಉತ್ತರಲೇ ಎಲ್ಲ ಪೆಂಡಲ್ ಉತ್ತರಲೇ ಇದನ್ನ ಸಾರಿ ಓಪ್ಪ, ಸಾರಿ ಸಾರಿ ನಾಗರಾಜ, ಸಾರಿ. ಏನ 2 ದಿನ ಆತನ ಊಟ ಮಾಡಿ ಕೈ ಮುಗಿತೀನಿ ಅಣ್ಣ. ಒಂದ್ 200 ರೂಪಾಯಿ 100 ರೂಪಾಯಿ ಇದ್ರು ಕೊಡಣ. ತಮ್ಮ ನಮ್ಮ ಕಡೆನ ರಾಕಿಲ್ಲ, ಮುಂದಕ್ಕೆ ಹೋಗಪ್ಪ. ಏನ ಪರಿಸ್ಥಿತಿ ಕೆಟ್ಟ ಬಂದೈತೆ ಅಣ್ಣ, ಕೊಡೋ ಅಣ್ಣ. ಬಾಗಲಕೋಟ್ ಜಿಲ್ಲಾದಾಗ ನಮ್ಮ ಅಣ್ಣನಂತ ವ್ಯಕ್ತಿ ಯಾರು ಇಲ್ಲ. ಅವ ದಾನ ಶೂರ ಕರ್ಣ ಇದ್ದಂಗ. ಏನ ಕೊಟ್ಟು ಬಿಡ ಹೋಗ್ಲಿ. ಚೇಂಜ್ ಇಲ್ಲ, 500 ಐತಿ. ನೋಡಕ್ ಒಳ್ಳೆ ಹುಡುಗ ಕಂಡಂಗ ಕಾಣ್ತಾನ. ಕೂಡ ನಾ ಚಿಲ್ಲರ್ ತಂದು ಕೊಡ್ತಾನ ವಾಪಸ್. 200 ರೂಪಾಯಿ ಊಟ ಮಾಡ, 300 ರೂಪಾಯಿ ಹೊಳೆ ವಾಪಸ್ ತಗೊಂಬ. ಚಿಲ್ಲರ್ ವಾಪಸ್ ತಗೊಂಡ. ದೇವ್ರಿ ಸಂಜೆಕ್ ರೊಕ್ಕ ಅದು ಸರಿಯಾಕ 1 2 3 200 ರೂಪಾಯಿ ಹೊಂಡಿನಿ, 300 ರೂಪಾಯಿ ಚಿಲ್ಲರ್ ಕೊಟ್ಟಿನಿ. ಮೆಚ್ಚಿದೆ ಕಣಯ್ಯ ನೀನ್ ಒಳ್ಳೆತನ. ನೀನ್ ಹೊಟ್ಟಿನ ತುಂಬ್ತು, ನಮ್ ಖರ್ಚಿಗೆ ರೊಕ್ಕಿದ್ದಿಲ್ಲ, ರೊಕ್ಕಕ್ಕೆ ರೊಕ್ಕನು ಅದು. ಆದ್ರ ನಿನಗೆ ಗೊತ್ತಿರದಂಗ ನಿನ್ ಜೀವನ ಪಣಕ್ಕಿಟ್ಟಿದ್ದೀನಿ. ಏನು ನಿನಗೆ 500 ನೋಟ್ ಕೊಟ್ಟಿದ್ನಲ್ಲ, ಅದು ಕೋಟಾ ನೋಟ್. ಆದ್ರೂ ನೀನು ಬೇರೆ ಮೆಚ್ಚಬೇಕ. ಗಂಡ ಮಗ ನೀನ ಅವನ ಬಾರಿ ಅದ ನೋಡಿ ಹುಡುಗ. ಬಿಡೋ ಎಲ್ಲೇ ಒಂದು ಇವನ್ನ ಒಟ್ಟು ಮೇಟಿಗೆ ಹಚ್ತೀನಿ. ಅಪ್ಪೆ ನೀ ನಮ್ ಜೊತೆ ಬಿಡಪ್ಪ. ಹಿಂಗ್ ಸಿಗುದಿಲ್ಲ ನಮ್ಮ ಹುಡುಗರು. ಏನ್ ಹೇಳ್ತೀನ, ಬರ್ತೀಯಾ? ಮಾಂತು ಫೆಬ್ರವರಿ 14 ನಿನ್ ರೂಮ್ ಏನ ಖಾಲಿ ಐತಿ? ಯಾಕಣ ಒಬ್ಬನ ಕುಂತಳುದೈತಿ, ಒಂದ್ ಹುಡುಗಿಲ್ಲ. ಮೂವತ್ತದು ಇನ್ನ ಯಾವಾಗ ಸಿಗ್ತಾರ? ಅದಕ್ಕೆ ಒಬ್ಬನ ಕುಂತಳ್ತೀನಿ. ರೂಮಿ ಚಾವಿತಾ ಮಾಮ, ನಂದು ಇವತ್ತು ಬರ್ತಡೇ. ಅದಕ್ಕ ಗಿಫ್ಟ್ ಏನ್ ಕೊಡ್ತಿ? ಏನ್ ಕೊಡ್ಬೇಕ? ನಮ್ಮ ಮಮ್ಮಿ ಪಾಲಿನ ಜಾಸ್ತಿ ಕೊಟ್ಬಿಟ್ಟು ನಾವು ಹೋಗ್ಬಿಡ್ತೀವಿ. ನಮಸ್ಕಾರ ಅಣ್ಣಾರ. ಬಾಳ ದಿನ ನೋಡಕ್ ಕುಂತು ಹಂಗ ಡಾಂಬರ್ ಮಾಡಾತಿರ್ಲ. ಏನ್ ಟೆಸ್ಟ್ ಇಲ್ಲ, ಪ್ರೊಫೈಲ್ ಕರೆಕ್ಷನ್ ಇಲ್ಲ, ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ, ಏನಿದೆ? ಹಳ್ಳ್ಯಾಗ ನಮ್ಮಪ್ಪ ಚಂದ್ರಿ. ನಮ್ಮ ಮಂದಿಗೆ ಏನ್ ಗೊತ್ತಾಗತ್ರಿ? ತಾಬುಡು ತುಬುಡು ಮುಗಿಸ್ಕೊಂಡು ಹೋಗ್ಬಿಡುದು. ಅಲ್ಲ, ಇದನ್ನ ಕೇಳಾಕ ಥರ್ಡ್ ಪಾರ್ಟಿ ಅವರು PMC ಇಂಜಿನಿಯರ್ಗಳು ಯಾರು ಬರಂಗಿಲ್ಲನ್ರಿ? ನಮ್ಮನ್ ಕೇಳಕ್ ಯಾವ ಬೋಸ್ಡಿ ಮಗ ಬರ್ಬೇಕ್ರಿ? ಸ್ವಲ್ಪ DPR ಡ್ರಾಯಿಂಗ್ ಕ್ರಾಸ್ ಸೆಕ್ಷನ್ ತಗೊಂಬರ್ರಿ. ಅದನ್ನ ಕೇಳಕ್ ನೀವ್ಯಾರ? ಈಗ ಏನ್ ಅಂದಿರಲ್ಲ, ನಮ್ಮನ್ ಕೇಳಕ್ ಯಾವ ಬೋಸಡಿ ಮಗ ಬರ್ಬೇಕಂತಂದ. ಅದ ಬೋಸಡಿ ಮಗ ಆಡ್ರಿ. ₹100. ಏ ತಮ್ಮ, ಅಲ್ಲಿ ಏನ್ ಬರ್ದಾರ ನೋಡ, ಮೊಬೈಲ್ ಫೋನ್ ಬಳಕೆ ನಿಷೇಧಿಸಿದೆ, ಬಂಕ್ನಾಗ ಬಳಸಬಾರ್ದು ಫೋನ್. ಆಗುದಿಲ್ಲ, ಒಮ್ಮೆ ಬ್ಲಾಸ್ಟ್ ಆಗ್ಬಿಡ್ತದ. ಸತ್ರಿ ಇಬ್ರು ಸಾಯ್ತಿವಿ. ಹೇಳ ಹಾಕಸ್ಕೋ. ಬೀಯಿಂಗ್ ಎ ಎಜುಕೇಟೆಡ್ ಗೈ, ಯು ಹ್ಯಾವ್ ಟು ಟೆಲ್ ಸಂಬಡಿ ಲೈಕ್ ಮೀ. ತಿಳುವಳಿಕೆರವಾಗಿ, ಬುದ್ಧಿಜೀವಿಯಾಗಿ, ಅಕ್ಷರಸ್ಥನಾಗಿ, ಸುಶಿಕ್ಷಿತನಾಗಿ ನಿನ್ನ ಹಿಂಗ ಅನಾಗರಿಕರ ತರ, ವಿವೇಕಿ ತರ ಮಾಡಿದ್ರ ಜ್ಞಾನಕ್ಕೆಲ್ಲೋ ಪೂಜತೆ ಆತಮ್ಮ. ನಮ್ಮ ಮಾಲಕ್ನ ಕೇಳುದಿಲ್ಲ, ನೀ ಯಾವ ಕೇಳವ? ನಾವ್ ಫೋನ್ ಕಟ್ ಮಾಡುದಿಲ್ಲ, ಹಂಗ ಹಾಕವ. ಸಾಯಕ ತಯಾರಾಗಿ, ಅದು ಈ ನಾಗಪ್ಪನ ಕಟ್ಕೊಂಡು ಸತ್ ಬಿಡು. ನಾನೀ ಎಬ್ರ ಅಲ್ಲ, ನಿಮ್ಮ ಮಾಲಕನ ಕಟ್ಕೊಂಡ ಸಾಯಿಲ್ಲ. ಅಣ್ಣ, ನಿಮ್ದು ಮದುವೆ ಹೆಂಗಾಯ್ತು? ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ರಿ.
ಅದ್ರ ಸುದ್ದಿ ಯಾಕೆ ತೆಗಿತೀವೋ ಮರೆ ಇಂಥ ತಂಪತ್ನ್ಯಾಗ ಈಕೆ ನನಗೆ ಇಷ್ಟನ ಐತಿದ್ದಿಲ್ಲ. ಯಾಕಂದ್ರೆ ನನಗೆ ಲಕ್ಷಾಂತರ ಹುಡುಗಿಯರು ನನ್ನ ಹಿಂದೆ ಬಿದ್ದಿದ್ರು. ಆಮೇಲೆ ನಾವು ಒಬ್ಬೊಬ್ಬನ ಬರ್ತಿದ್ದಿಲ್ಲ, ಯಾಕಂದ್ರೆ ಅಷ್ಟು ಚಂದ ಇದ್ದೆ. ಮತ್ತು ಯಾರಿಂದ ಲೇಡೀಸಿಂದ ನನಗೆ ಏನಾದರೂ ದೌರ್ಜನ್ಯ ಆಗಿತ್ತು ಅನ್ನೋ ಭಯ ಒಂದಿತ್ತು ನನಗೆ. ಒಂದು ದಿನ ಇವ್ರ ಅಪ್ಪ ಇವ್ರ ಕಾಕ ಮಣಿಮುಟ್ಟ ಬಂದು ನನ್ನ ಕೈಕಾಲ ಬಿದ್ದು, ನನ್ನ ಮಗಳ ಬಾಳಿ ನೀ ಸುದ್ದು ಮಾಡಬೇಕು, ನಿನ್ನಂಥ ಹುಡುಗ ಒಂದಿನ ಬುತ್ತಿ ಕಟ್ಕೊಂಡು ಹುಡುಕಿಯಾಡಿದ್ರು ಸಿಗುದಿಲ್ಲ. ಒಟ್ಟು ಏನು ಮಾಡ್ತೀವಿ ಗೊತ್ತಿರ, ನಮ್ಮ ಮಗಳು ನಿನಗ ಕೊಡೋರು ಅಂದ್ರಪ್ಪ. ತಂಬ ಇಲ್ಲಿ ನೀ ಏನು ಹೇಳ್ತಿ, ನಾ ಹೇಳ್ತೇನೆ ಕೇಳ್ಪ. ಇವಂಗೆ ಯಾರು ಹೆಣ್ಣು ಕೊಡ್ಬೇಕೆ? ಲುಂಗಿ ಹಾಕ್ಕೊಂಡು ಅಂಗಿ ಹಾಕ್ಕೊಂಡು ಬೀಡಿ ಸೇತ್ಕೋತ ಊರು ತುಂಬೆಲ್ಲ ಅಡ್ಡಾಡ್ತಿದ್ನಿವ. ಕಳ್ಳು ಬೆಳ್ಳಿ ಸೋದರ ಮಾವ ಅಕ್ಕನಂತ ಹೇಳಿ ಮದಿ ಮಾಡ್ಕೊಟ್ರೆ ನಾನು ನಿಮ್ಗೆ ಯಾರು ಹೆಣ್ಣು ಕೊಡ್ತಿದ್ರು? ಯಾವ ಮನೆ ಯಾಕೆ ಬಂದಿರಿ? ಸಣ್ಣ ಸಣ್ಣ ಮಕ್ಕಳು ಇರ್ತಾವ ನೋಡ ಹುಡುಗ ಹೆಂಗಿರುತ್ತೆ. ಕ್ಯಾಮ್ರಾ